ಮಾಡೋದಕ್ಕೆ ಫಸ್ಟು ಬಟ್ಟೆಗೆ 6 ದಾರಾನ ಲಾಕ್ ಮಾಡಿಕೊಂಡು 3 ಚೈನನ್ನು ಸ್ಟಾರ್ಟಿಂಗಲ್ಲಿ 3 ಸರಿ ಹಾಕ್ಕೋಬೇಕು. ಓಕೆನಾ? 3 ಚೈನ್ನ 3 ಟೈಮ್ಸ್ ಹಾಕೊಳ್ಳಿ. ಇದು ಬೇಸಿಕ್ ಸ್ಟೆಪ್ ಆಗಿರುತ್ತೆ ಈ ಡಿಸೈನಲ್ಲಿ. 3 ಚೈನ್ 3 ಟೈಮ್ಸ್ ಆದಮೇಲೆ ಒಂದು ಮಣಿನ ಆ್ಯಡ್ ಮಾಡ್ಕೋಬೇಕು. ಈ ಥರ ರೌಂಡ್ ಮಣಿ ಅಥವಾ ಫ್ಲವರ್ ರಿಲೇಟೆಡ್ ಮಣಿ ಆ್ಯಡ್ ಮಾಡಿಕೊಂಡ್ರೆ ಡಿಸೈನಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಥರ ಒಂದು ರೌಂಡ್ ಮಣಿನ ಆ್ಯಡ್ ಮಾಡಿ ಅದನ್ನು ಲಾಕ್ ಮಾಡಿಬಿಟ್ಟು ಆಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಓಕೆನಾ? ಅದಾದಮೇಲೆ ಮತ್ತೆ 3 ಚೈನ್. ಈಗ 3 ಚೈನ್ ಬಂದು ಒಟ್ಟು 5 ಟೈಮ್ಸ್ ಹಾಕೋಬೇಕು. ಇದೇ ಥರ 3 ಚೈನ್ನ 5 ಟೈಮ್ಸ್ ಹಾಕಬೇಕು. ಸೊ ನೋಡಿ, ಮಣಿಗೆ ಮುಂಚೆ 3 ಸರಿ, ಮಣಿ ಆದಮೇಲೆ 5 ಸರಿ ನಾನು 3 ಚೈನ್ ಹಾಕಿದ್ದೀನಿ. ಈಗ ಇಲ್ಲಿಗೆ ಒಂದು ಮಣಿನ ಆ್ಯಡ್ ಮಾಡ್ತೀನಿ. ಮತ್ತೆ ಮಣಿನ ಆ್ಯಡ್ ಮಾಡಿ ಮಣಿನ ಲಾಕ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ 3 ಸರಿ 3 ಚೈನ್ ಹಾಕ್ಕೋಬೇಕು. 1 2 3. ಸೊ 3 ಟೈಮ್ಸ್ 3 ಚೈನ್ನ ಹಾಕಾದ್ಮೇಲೆ 3 ಚೈನ್ ಹಾಕಿ ಬಟ್ಟೆನ ಟರ್ನ್ ಮಾಡ್ಕೋಬೇಕು. 3 ಚೈನ್ ಹಾಕಿ ಬಟ್ಟೆನ ಟರ್ನ್ ಮಾಡಿದ್ಮೇಲೆ ನೋಡಿ, ನಾವು ಕೆಳಗಡೆ ಏನು ಲಾಕ್ ಮಾಡಿರ್ತೀವಲ್ಲ ಅಲ್ಲಿಗೆ ನನಗೆ ಇನ್ನೂ ಒಂದು ಚೈನ್ ಬೇಕು. ಸೊ ಎಷ್ಟು ಬರುತ್ತೆ ನೋಡಿ, ಕರೆಕ್ಟಾಗಿ ಅಷ್ಟನ್ನೇ ಹಾಕ್ಕೊಂಡ್ರೆ ಡಿಸೈನ್ ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ? ಈಗ ಲಾಕ್ ಮಾಡಿದ್ದಾಯಿತು. ಈಗ 8 ಚೈನ್ ಹಾಕಬೇಕು. 4 5 6 7 8 8 ಚೈನ್ನ ಹಾಕಿ ಈ ಮಣಿ ಹಿಂದೆ ಒಂಥರ ದಾರ ಬಂದಿರುತ್ತೆ, ಹೀಗೆ ಆ ದಾರದ ಒಳಗಡೆ ಇದನ್ನು ಲಾಕ್ ಮಾಡಬೇಕು. ನೋಡಿ ಈ ಥರ ಲಾಕ್ ಮಾಡಿ ಬಟ್ಟೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಆ 8 ಚೈನ್ ನಾವೇನು ಹಾಕಿದ್ದೀವಲ್ಲ ಅದ್ರ ಒಳಗಡೆ ಸ್ಲಿಪ್ ಸ್ಟಿಚ್ ಹಾಕಬೇಕು. ಸಿಂಗಲ್ ಸ್ಟಿಚ್ ಅಂತ ಕೂಡ ಕರೀತಾರೆ. ಸ್ಲಿಪ್ ಸ್ಟಿಚ್ ಹಾಕಬೇಕು. ಒಟ್ಟು 9 ಸರಿ ಸ್ಲಿಪ್ ಸ್ಟಿಚ್ ಹಾಕೋ ಬರಬೇಕು. 3 4 5 6 7 8 9 ಸರಿ ಸ್ಲಿಪ್ ಸ್ಟಿಚ್ ಹಾಕಾದ್ಮೇಲೆ 3 ಚೈನನ್ನು ಹಾಕಿ ಬಟ್ಟೆನ ರಾಂಗ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. 3 ಚೈನ್ ಆದಮೇಲೆ ಇಲ್ಲಿ ಇವಾಗ ಒಂದು 3 mm ಮಣಿನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಆದಮೇಲೆ ನೀಡಲ್ ಮೇಲೆ ದಾರ ತೊಗೊಂಡು ನೋಡಿ, ಇವಾಗ ಈ ಸ್ಟಿಚ್ಚಲ್ಲಿ ನಾವು ಚೈನ್ ಸ್ಟಿಚ್ ಮಾಡಿದ್ದೀವಿ. ಸೊ ಅದ್ರ ಪಕ್ಕದ್ದು ಇಲ್ಲಿಗೆ ನಾವು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಎಷ್ಟು ಅಂದರೆ ಒಟ್ಟು 5 ಡಬಲ್ ಕ್ರೋಶೆ ಮಾಡಬೇಕು. ಸೊ ಹಿಂದೆ ಹಾಕಿರೋ 3 ಚೈನು ಕೂಡ ಒಂದು ಕಂಬ ಅಂತ ಲೆಕ್ಕ ಬಂದರೆ 6 ಡಬಲ್ ಕ್ರೋಶೆ ಆಗುತ್ತೆ ಒಂದು ಫ್ಯಾನ್ ಪೆಟಲಲ್ಲಿ. ಓಕೆನಾ? ನೋಡಿ 3 4 5. ಓಕೆನಾ? ನಿಮ್ಗೆ ಇದಿಷ್ಟು ಬೇಡ ಅಂದರೆ ನೀವು ಒಂದು ಕಮ್ಮಿ ಕೂಡ ಮಾಡ್ಕೋಬೋದು, ಲೈಕ್ 5 ಹಾಕೋಬೋದು, ನೋ ಪ್ರಾಬ್ಲಮ್. ನಾನಿಲ್ಲಿ 5 ಹಾಕ್ತೀನಿ. ಸೊ ಇದಾದಮೇಲೆ ಮತ್ತೆ 2 3 4 5 6 7 8 ಮತ್ತೆ 8 ಚೈನ್ನ ಹಾಕಿ ಸೇಮ್ ಮಣಿ ಹಿಂದೆ ಇದು ದಾರ ಥರ ಬಂದಿರುತ್ತಲ್ಲ, ನೀವು ನೋಡಿ ಒಂದು ಹಾಕಿದ ತಕ್ಷಣ ಆ ಮಣಿ ದಾರ ಲೂಸ್ ಆಗಿರುತ್ತೆ. ಈಗ ಆರಾಮಾಗಿ ಹಾಕಿ ಲಾಕ್ ಮಾಡ್ಕೋಬೋದು. ಲಾಕ್ ಮಾಡ್ಕೊಂಡಾದ್ಮೇಲೆ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳಿ. ಆ್ಯಸ್ ಯೂಶುವಲ್ ಫಸ್ಟ್ ಸ್ಟೆಪ್ ಥರನೇ ಇವಾಗಲೂ ಕೂಡ 9
ಸಿಂಗಲ್ ಸ್ಟಿಚ್ನ ಈ ಸೆಕೆಂಡ್ ಟೈಮ್ ಏನು ನಾವು 8 ಚೈನ್ ಹಾಕಿರ್ತೀವಿ ಅಲ್ಲಿಗೆ ಮಾಡ್ಕೋಬೇಕು. ಇದೇ ಥರ ಇಷ್ಟಾಯಿತು. 1 2 3 4 5 6 7 8 9 ಚೈನ್ ಆದಮೇಲೆ 9 ಸರಿ ಸ್ಲಿಪ್ ಸ್ಟಿಚ್ ಆದಮೇಲೆ 3 ಸಿಂಗಲ್ ಕ್ರೋಶೆ ಅಂದರೆ 3 ಚೈನ್ನ ಹಾಕ್ಕೊಂಡು ಈಗ ಇಲ್ಲಿಗೆ ಒಂದು ಮಣಿನ ಆ್ಯಡ್ ಮಾಡ್ತಾ ಇದ್ದೀನಿ. 3 mm ಮಣಿನ ಆ್ಯಡ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಸೇಮ್ ನಾವು ಫಸ್ಟು ಹೇಗೆ ಪೆಟಲ್ ಮಾಡೋದು ಅದೇ ಥರನೇ ನಾನಿಲ್ಲಿ 4 ಸರಿ ಡಬಲ್ ಕ್ರೋಶನ ಹಾಕ್ಕೋತೀನಿ. 2 3 4 ಸರಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ 8 ಚೈನ್ 8 ಚೈನ್ ಹಾಕಿ ಸೇಮ್ ಅದೇ ಮಣಿಯಿಂದನೇ ನಾನು ಇದನ್ನು ಲಾಕ್ ಮಾಡಿಕೊಂಡು ನಾನು ಹೇಗೆ ಮುಂಚೆ 2 ಪೆಟಲ್ ಮಾಡಿ ತೋರಿಸಿದ್ನೋ ಅದೇ ಸ್ಟೆಪ್ಪನ್ನು ನಾನು ಇನ್ನೂ 3 ಮಾಡ್ಕೋತೀನಿ. ಸೊ ಒಟ್ಟು 5 ಪೆಟಲ್ ಬರೋ ಥರ ನಾನು ಒಟ್ಟು 5 ಪೆಟಲ್ ಮಾಡ್ಕೊಂಡಿದ್ದೀನಿ. 5 ಪೆಟಲ್, ಇದು 5ನೇ ಪೆಟಲ್ನ ನಾನು ನೋಡಿ ಮಣಿಯಿಂದ 2 3 ಚೈನ್ನ ಬಿಟ್ಟು 2ನೇ 3 ಚೈನ್ ಕೊನೆಯದಕ್ಕೆ ಲಾಕ್ ಮಾಡ್ಕೋತೀನಿ. ಅಂದರೆ 3 ಚೈನ್ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ, ಅದಕ್ಕೆ ಮತ್ತೆ 3 ಚೈನ್ನ ಹಾಕಿ ಲಾಕ್ ಮಾಡಿಕೊಂಡು ಸೇಮ್ ಈ ಪೆಟಲ್ನ ಹೇಗೆ ಮಾಡೋದು 8 ಚೈನ್ ಹಾಕಿ ಅದೇ ಥರನೇ ಇಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲಿ ಲಾಕ್ ಆಗಿದ ತಕ್ಷಣ 2 3 4 5 6 7 8 ಚೈನ್ನ ಹಾಕ್ಬಿಟ್ಟು ಮಣಿ ಹಿಂದೆ ಬಂದಿರೋ ದಾರ ಏನಿರುತ್ತೆ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಮಾಡಿ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಆ 8 ಚೈನ್ ಒಳಗಡೆ ನಾವು 9 ಸರಿ ಸಿಂಗಲ್ ಸ್ಟಿಚ್ ಮಾಡಬೇಕು. 5 6 7 8 9 ಸರಿ ಸಿಂಗಲ್ ಸ್ಟಿಚ್ ಆದಮೇಲೆ 3 ಚೈನ್ನ ಹಾಕಿ ಬಟ್ಟೆನ ಟರ್ನ್ ಮಾಡಿಕೊಂಡು ಇಲ್ಲಿಗೆ ಇವಾಗ ಒಂದು 3 mm ಮಣಿನ ಹಾಕಿ ನೀಡಲ್ ಮೇಲೆ ದಾರ ತಗೊಂಡು ನೆಕ್ಸ್ಟ್ ಕಂಬದಲ್ಲಿ ಡಬಲ್ ಕ್ರೋಶೆ ವರ್ಕ್ ಮಾಡಬೇಕು. ಒಟ್ಟು 4 ಡಬಲ್ ಕ್ರೋಶೆ ವರ್ಕ್ ಮಾಡಬೇಕು. ನಿಮ್ಗೆ 6 ಪೆಟಲ್ ಬೇಕು ಅಂದರೆ 5 ಡಬಲ್ ಕ್ರೋಶೆ ಕೂಡ ವರ್ಕ್ ಮಾಡ್ಬೋದು. ಪಕ್ಕದ್ರಲ್ಲೇ ಒಂದೊಂದ್ರ ಮೇಲೆ ಒಂದು ಕಂಬನ ಈ ಥರ ಹಾಕ್ಕೋಬೇಕು. ಈ ಥರ ಇದಾದಮೇಲೆ ಮತ್ತೆ 8 ಚೈನ್ 7 8 ಚೈನ್ ಹಾಕ್ಬಿಟ್ಟು ಈ ಮಣಿಯಿಂದ ಏನು ಬಂದಿದೆ ದಾರ ಆ ದಾರಕ್ಕೆ ಇದನ್ನು ಲಾಕ್ ಮಾಡಿಕೊಂಡು ಬಟ್ಟೆನ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಈ 8 ಚೈನಲ್ಲಿ ನಾನು ಮುಂಚೆ ಪೆಟಲ್ ತೋರಿಸ್ದಾಗೇ ಒಟ್ಟು 9 ಸಿಂಗಲ್ ಕ್ರೋಶೆ ಮಾಡಿ ಆಮೇಲೆ ಕಂಬಗಳನ್ನ ವರ್ಕ್ ಮಾಡಬೇಕು. ನಾನು ಫಸ್ಟ್ ಡಿಸೈನಲ್ಲಿ ಹೇಗೆ ತೋರಿಸಿದ್ನೋ ಸೇಮ್ ಅದೇ ಥರನೇ ಇಲ್ಲೂ ಕಂಟಿನ್ಯೂ ಆಗುತ್ತೆ. ಎಂಡ್ ಕೂಡ ಅದೇ ಥರ ಇರುತ್ತೆ. ನಾನು ಎಂಡ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಈಗ ನಾನು ಕೊನೆ ಪೆಟಲ್ನ ಮಾಡಿ ಆಗಿದೆ. ಇದನ್ನು ಹೇಗೆ ಲಾಕ್ ಮಾಡೋದು ಅಂದರೆ ಇಲ್ಲಿ ಏನು ನಾವು 3 times 3 ಚೈನ್ ಹಾಕಿರ್ತೀವಲ್ಲ ಅದರಲ್ಲಿ ಮಧ್ಯದಲ್ಲಿರೋ 3ನೇ ಚೈನ್ ಎಂಡಿಗೆ ಅಂದರೆ ಲಾಸ್ಟ್ 3 ಚೈನ್ ಬಿಟ್ಟು ಹಿಂದೆ ಬರೋವಂಥ 3 ಚೈನ್ ಎಂಡಿಗೆ ಇದನ್ನು ಲಾಕ್ ಮಾಡಿ 3 ಚೈನ್ ಹಾಕಿ ಡಿಸೈನ್ನ ಎಂಡ್ ಮಾಡೋದು. ಸೊ ಈಗ ಗೊತ್ತಾಯ್ತಲ್ಲ ನಾನು ಯಾಕೆ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗಲ್ಲಿ ಬರೀ 3 ಸರಿ
3 ಚೈನ್ ಬರಬೇಕು ಅಂತ ಹೇಳಿದ್ದು ಅಂತ. ಲಾಸ್ಟಲ್ಲಿ ನೀವು ಬೇಕಾದ್ರೆ ಈ ಥರ ಬಟ್ಟೆ ಕೂಡ ಲಾಕ್ ಮಾಡ್ಕೋಬೋದು. ಲಾಕ್ ಮಾಡಿ 1-2 ಚೈನ್ ಹಾಕ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಅವಾಗ ಯಾವುದೇ ಕಾರಣಕ್ಕೂ ಡಿಸೈನ್ ಬಿಚ್ಚೋಗಲ್ಲ. ಸೊ ಮೇಕ್ ಶೋರ್ ಟು ರಿಮೂವ್ ದ ಥ್ರೆಡ್ ರಿಮೈನಿಂಗ್ ಇನ್ ದ ನೀಡಲ್. ಸೊ ಈ ಥರ ಒಂದು ಆರ್ಚ್ ಡಿಸೈನ್ ರೆಡಿ ಆಗುತ್ತೆ. ಇದಕ್ಕೆ ನೀವು ಇಲ್ಲಿ ಇಲ್ಲಿ ಆ್ಯಂಡ್ ಇಲ್ಲಿ ಈ 3 ಕಡೆ ಕುಚ್ಚು ಹಾಕ್ಬೋದು. ಓಕೆನಾ?